ಸ್ತ್ರೀಯರಿರುವಾಗ, ಏಕಾಂತದಲ್ಲಿರುವಾಗ, ಒಬ್ಬರೇ ಇರುವಾಗ ನಾವಲ್ಲಿಗೆ ಪ್ರವೇಶಿಸುವುದಾಗಲಿ ಮಾತನಾಡುವುದಾಗಲಿ ನಿಷಿದ್ಧ. ಹಾಗಾಗಿ ನಾನು ಪ್ರವೇಶ ಮಾಡದಿದ್ರೇನಾಯ್ತು? ಒಳಗೆ ಇದ್ದವರ ಹೊರಗೆ ಬರುವಂತೆ ಮಾಡಬೇಕಲ್ಲ. ಏನು ಮಾಡಲಿ? ಪರಮ ಸಂತೋಷದಲ್ಲಿ ಪಾಡುವ ಹರಿದು ಶ್ರೀಹರಿ ಪಾಂಚಜನ್ಯವಾರ ಆಗ ಮೊಳಗಿಸಲು ತರುಣಿಯ ಗಾಯನವೆಲ್ಲ ಮುಗಿದಾಯಿತು. ಇನ್ನು ಕಾಯುವುದು ಸರಿಯಲ್ಲ. ಪಂಚಜನ ಎಂಬ ರಾಕ್ಷಸನನ್ನು ಕೊಂದು ಅವನ ದೇಹದಿಂದ ಮಾಡಿದ ಈ ಪಾಂಚಜನ್ಯ ಎಂಬ ಶಂಖವನ್ನು ಮೊಳಗಿಸಿದ್ದೇನೆ. ಮಧ್ಯಾಹ್ನದ ಭಕ್ಷಣೆಗಾಗಿ ಜೇನನ್ನು ಆಯ್ದು ತಂದು ಇಂದು ಗುಹೆಯ ಹೊರಗಿರುವಂತಹ ಕರಿದಾದಂತಹ ಹೆಬ್ಬಂಡೆಯಲ್ಲಿ ಹಲವಾದ ಹೆಗಲನ್ನು ಚಾಚಿ ಮಲಗಿದ್ದವನನ್ನು ಏನಿದು ಇಷ್ಟೊಂದು ದೊಡ್ಡ ಶಬ್ದ ಕೇಳದೆ ಬಹಳಷ್ಟು ಸಮಯವಾಯ್ತು. ನಾನು ಏನು ಏನು ಅಂತ ಮನಸ್ಸಲ್ಲೇ ಆಲೋಚನೆ ಮಾಡ್ತಾ ಇರುವಾಗ ಏನದು ನನ್ನ ಮಗಳ ಆಕ್ರಂದನ ಅದರ ಪಿತನ ಕೆಟ್ಟೆ. ಹೆಣ್ಣು ಮಕ್ಕಳು ಕೆಟ್ಟೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಲೇಬೇಕು ಅಂತ ಲೆಕ್ಕ. ಒಂದೋ ಅವಳಿಗೆ ನಮ್ಮಲ್ಲಿ ಇದ್ದು ಸಾಕಾಗಿದೆ ಅಂತ ಆಯ್ತು, ಇಲ್ಲೋ ಅವಳು ಮೊದಲೇ ಕೆಟ್ಟು ಹೋಗಿದ್ದಾಳೆ, ಈಗ ಓಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಈ ಶಬ್ದ ಬಂದದ್ದು ಸರಿಯೇ, ಮಗಳು ಪಿತಾರನೆ ಕಿರಿಚಿದ್ದು ಸರಿಯೇ, ನೋಡಬೇಕು ಅಂತ ಚಂಗ ನನಗೆ ಗುಹೆಯ ಒಳಗೆ ಬಂದು ನೋಡ್ತೇನೆ. ತರ 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 ಏನದು ಕೈಕಾಲು ಅಲ್ಲಾಡಿಸಿದು ಅಂತ ಮಾಡಿದ್ರು ಅಲ್ಲ, ಸ್ವಾಭಾವಿಕವಾಗಿ ನಡುಗುತ್ತಾ ಇದ್ದಾಳೆ. ಕಣ್ಣುಗಳಲ್ಲಿ ಭೀಕರತೆಯ ಭಯಾನಕತೆಯನ್ನು ನೋಡಿದ ಅನುಭವ ಗೋಚರವಾಗ್ತಾ ಇದೆ. ಹಾಗಿದ್ರೆ ಏನಾಗಿರಬಹುದು? ಆಲೋಚನೆ ನಾನಲ್ಲ, ಅವಳು ಏನು ನೋಡ್ತಾ ಇದ್ದಾಳೆ? ನೋಡಿದ್ರೆ ನೋಡಿದ್ರೆ ಎರಡು ನಕ್ಷತ್ರ ಕಾಣ್ತಾ ಇದೆಯಲ್ಲ. ಹಾಗೆ ನೋಡಿದ್ರೆ ಓ ಇದು ನಕ್ಷತ್ರ ಅಲ್ಲ, ಸ್ನಾನ ಮಾಡಿ ಬಂದ ಅಗ್ನಿದೇವರೇ ಇದ್ದಾಗಿದ್ದಾರೆ. ಚಲನೆ ಕಾಣ್ತಾ ಇದೆ ಸ್ವಲ್ಪ. ಇದು ಒಂದು ಮಾನವ ಆಕೃತಿಯೇ ಕಾಣ್ತಾ ಇದೆ. ಮಾನವನೇ ಇರಬೇಕು. ಕರಡಿಯ ಗುಹೆಯೊಳಗೆ ಮಾನವ ಬಂದದ್ದು ಹೇಳೋದು ಮೊದಲೇ ಕಾಣ್ತದೆ. ಹಾಗಿದ್ರೆ ಏನು ಮಾಡ್ಬೇಕಾಯ್ತು ಈಗ? ಈ ಶಬ್ದಕ್ಕೂ ಇವನಿಗೂ ಏನಾದ್ರೂ ಸಂಬಂಧ ಇದೆಯೇ? ಕೇಳಬೇಡವೇ? ಕೇಳೋಣ. ಎಲ್ಲ ನೀನು ಮಾನವ ಅಂತ ಗೊತ್ತಾಗಿದೆ. ಮಾನವರಿಗೆ ಸ್ವಲ್ಪ ಬುದ್ಧಿ ಇರ್ತದೆ ಅಂತ ತಿಳ್ಕೊಂಡ
ಎಂಬುವವ ನಾನು. ಹಾ ಆದ್ರೆ ನಿನ್ನ ವಿಷಯದಲ್ಲಿ ಅದು ಸುಳ್ಳು ಅಂತ ಆಗ್ತದೆ. ಯಾಕೆ? ಮಾನವರು ಇನ್ನೊಬ್ಬರ ಮನೆಗೆ ಹೋಗಬೇಕಿದ್ರೆ ಬಾಗಿಲು ತಟ್ಟಿ ಒಳಗಡೆ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ತಿಳ್ಕೊಂಡು ಹೋಗುದು ವಾಡಿಕೆ ಅಂತೆ. ಹೌದು. ನಿಮ್ಮದೇ ಊರಲ್ಲಿ ಒಬ್ಬಾತ ತನ್ನ ಮನೆಗೆ ಬರಬೇಕು ಅಂತ ಇದ್ರು ಕೂಡ ಬಾಗಿಲು ಮುಚ್ಚಿದ್ರೆ ಒಮ್ಮೆ ಕದ ತಟ್ಟಿ ಒಳಗೆ ಬರಬಹುದೇ ಅಂತ ಸಂಖ್ಯೆಯನ್ನು ಮಾಡಿ ಕೇಳಿ ಒಳಗಡೆ ಬರ್ತಾರಂತೆ ಮನುಷ್ಯರು. ಆದರೆ ನಿನ್ನನ್ನು ನೋಡಿದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಕೆಲಸವನ್ನೇ ನೀನು ಮಾಡಿದ್ದೀಯ. ಏನು ವ್ಯತಿರಿಕ್ತ? ಶಂಕನಾದವನ್ನು ಮಾಡಿದ್ದೇನೆ. ಗುಹೆಗೆ ಬರುವಾಗ ಕೇಳಿ ಬಂದವನು ನೀನು. ಶಂಕನಾದ ಮಾಡಿದ್ದು. ಶಂಕನಾದ ಅದು ಮತ್ತೊಮ್ಮೆ ತಪ್ಪನ್ನು ನೀನು ಮಾಡಿದ್ದೀಯ. ಇಲ್ಲಿ ಒಳಗೆ ಬಂದಿಯಲ್ವೇ? ಬಂದ ನಂತರ ಅಲ್ವಾ ನೀನು ಶಂಕನಾದ ಮಾಡಿದ್ದು? ಗುಹೆಯ ಬಾಗಿಲಿಗೆ ನಿಂತು ಶಂಕನಾದ ಮಾಡಿ. ಬಾಗಿಲಿಗೆ ಬರುವಾಗ ನೀನು ಕೇಳಬೇಡ. ಅಲ್ಲ, ಬಾಗಿಲವರೆಗೆ ಬರ್ಬೋದು, ಬಾಗಿಲಿನ ಒಳಗೆ ಬರ್ಬಾರ್ದು. ಒಳಗಡೆ ಯಾರಿದ್ದಾರೆ, ಯಾವ ಸ್ಥಿತಿಯಲ್ಲಿ ಯಾರಿದ್ದಾರೆ ಅಂತ ಕಂಡು ಒಳಗೆ ಹೋಗದಿದ್ದದ್ದು. ಸುಂದರವಾದ ತರುಣಿ ಇದ್ದ ಕಾರಣ ಒಳಗೆ ಹೋಗುದು. ಒಂದು ವೇಳೆ ನೀನೇ ಇದ್ದರೆ ಬರ್ತಾ ಇದ್ದ. ಓ ನಾನಿದ್ರೆ ಒಳಗೆ ಬರ್ತಾ ಇದ್ದಿ. ಈಗ ಇಲ್ಲದ ಕಾರಣ ಕೇವಲ ಒಂದು ಸುಂದರ ಸ್ತ್ರೀ ಅಲ್ಲಿ ಇರುವ ಕಾರಣ ಶಂಕನಾದ ಮಾಡಿದ್ದು. ಯಾಕಂದ್ರೆ ಒಳ್ಳೆ ಸ್ತ್ರೀ ಇಂತಹ ಕಾನೂನದಲ್ಲಿ ಇರುವುದು ಸಾಧ್ಯವಿಲ್ಲ. ಅವಳಿಗೆ ತಂದೆಯೋ ತಾಯಿಯೋ ಅಣ್ಣನೋ ಅಜ್ಜನೋ ಅಜ್ಜಿಯೋ ಗಂಡನೋ ಯಾರು ಇರಬಹುದು. ಅದಕ್ಕಾಗಿ ನಿಮ್ಮನ್ನು ಬರೆಸ್ತಿದ್ದೀವಿ. ಓ, ನನ್ನನ್ನು ಬರೆಸಿದ್ದು ಯಾಕೆ ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ. ಏನು ಗೊತ್ತೋ, ನೀನು ದಾರಿಯಲ್ಲಿ ಹೋಗುವಾಗ ನನ್ನ ಗುಹೆಯನ್ನು ಕಂಡು ಶಂಕನಾದ ಮಾಡಿದ್ದು ಅಲ್ಲ, ಅಥವಾ ನನ್ನ ಮಗಳು ಜೋಜೋ ಅಂತ ಎಷ್ಟು ಚೆನ್ನಾಗಿ ಹಾಡಿದ್ಲು ಅದನ್ನು ಕೇಳಿ ಬಂದವನು, ನನ್ನ ಮಗಳನ್ನು ನೋಡುವುದಕ್ಕಾಗಿ ಬಂದವನು, ಅಥವಾ ನನ್ನನ್ನು ನೋಡುವುದಕ್ಕಾಗಿ ಬಂದವನು, ಅಥವಾ ಬೇರೆ ಏನಾದರೂ ಕಾರಣವಿದೆಯೋ, ಎಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹುಟ್ಟುತ್ತಾ ಇದೆ. ಆದರೆ ನನಗೆ ಇನ್ನೊಂದು ಅರ್ಥ ಆಗದೇ ಇರುವಂತದ್ದು, ನೀನು ಯಾರು? ನೀನು ನಿನ್ನ ಅಪ್ಪ ಯಾರು? ಎಲ್ಲಿಂದ ಬಂದವನು? ನಿನಗೆ ಸ್ವಲ್ಪವೂ ಸಹ ಹೇಗೆ ಮನುಷ್ಯ ಇರಬೇಕು, ಇಂತಹ ಒಂದು ಸಭ್ಯತೆಯನ್ನೇ ಕಲಿಸದೇ ಇರುವಂತಹ ಅಪ್ಪ ಅಮ್ಮ ಯಾರು, ಯಾವ ಊರಲ್ಲಿ ಈ ತರದ ಮನುಷ್ಯರಿದ್ದಾರೆ, ಇದನ್ನು ಸ್ವಲ್ಪ ತಿಳಿಬೇಕಾಗಿದೆ. ಹೇಳಬಹುದೇ ನೀನು? ಖಂಡಿತ.
ಮಾನವನೇ ಕೇಳಿದೆ ಇಲ್ಲ ಯಾರು ನಾನು? ಹಾ. ವಸುದೇವನ ಮಗನಾದ ಕಾರಣ ವಾಸುದೇವ ಎಂದು ನನ್ನನ್ನು ಕರೆಯುತ್ತಾರೆ. ನೀನು ಒಬ್ಬನೇ ಮಗ ಇರಬೇಕು. ವಾಸುದೇವ ಅಂತ ಹೇಳಿದೆಯಲ್ಲ, ಒಬ್ಬನೇ ಮಗನ ಮಗನ ಮಗನ? ನನಗೆ ಅಣ್ಣಂದಿರು ಇದ್ದಾರೆ, ಮುನ್ನವರು ಇದ್ದಾರೆ. ಆದರೆ ಜಗತ್ ಪ್ರಸಿದ್ಧವಾದ ವಾಸುದೇವ ನನಗೆ ಹೆಸರು. ಓ, ವಿಶೇಷತೆ ಇರಬೇಕು. ಹಾ. ದೇವಕಿಯ ಅಷ್ಟರ ಗರ್ಭದಲ್ಲಿ ಅಷ್ಟಮಿಯನ್ನು ಜನಿಸಿದ ನನಗೆ ಅವರು ಹೆಸರಿಟ್ಟದ್ದು ಕೃಷ್ಣ ಎಂದು. ಹೆಸರು ಸರಿಯಾಗಿ ಇಟ್ಟಿದ್ದಾರೆ. ಹಾ. ಕರ್ಷಯತಿ ಇತಿ ಕೃಷ್ಣ. ಒಳ್ಳೆ ಆಕರ್ಷಣೆ ಇದೆ ಕಣ್ಣಲ್ಲಿ. ಆಮೇಲೆ ನಾನು ಬಂದದ್ದು ಎಲ್ಲಿಂದ? ಹೇಳಿದವ ದ್ವಾರಕೆಯಿಂದ ಬಂದದ್ದು. ದ್ವಾರಕೆ ಹೆಸರು ಕೇಳಿದ ಹಾಗೆ ಇಲ್ಲ ಮಾತ್ರ. ಹಾ. ಅದು ಇತ್ತೀಚೆಗೆ ಇರಬೇಕು. ಇತ್ತೀಚೆಗೆ ಒಂದು ಆದ ಪಟ್ಟಣ. ಓಹೋ, ಎಲ್ಲಿರುತ್ತದೆ? ಅದು ಸಮುದ್ರದ ಮಧ್ಯದಲ್ಲಿ. ಸಮುದ್ರದ ಮಧ್ಯದಲ್ಲಿ ಪಟ್ಟಣವೇ? ಹೌದು. ಅದನ್ನು ನಿರ್ಮಿಸಿದವರು ನಾವು. ನೀನೇ ನಿರ್ಮಿಸಿದ? ಹೌದು. ನಾನು ಮತ್ತು ಅಣ್ಣ ಬಲರಾಮ. ಓ, ನಿನಗೊಬ್ಬ ಅಣ್ಣ ಇದ್ದಾನೆ. ಹಾ. ಹಾಗಾಗಿ ಹಾಗಾದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಬರೋದಕ್ಕೆ ಕಾರಣ ಏನು ಕಾರಣ? ಒಂದು ಪ್ರಬಲವಾದ ಉದ್ದೇಶದಿಂದ ನಾನು ಈ ಕಾಡಿಗೆ ಬಂದೆ. ಹೌದೇ? ಕಾಡಿಗೂ ಉದ್ದೇಶ ಇಟ್ಟುಕೊಂಡು ಬಂದದ್ದು, ಬೇಟೆಯಲ್ಲಿ ಅಲ್ಲ. ಕಾಡಿಗೆ ಹಲವು ಉದ್ದೇಶ ಕೆಲವು ಜನ ಬೇಟೆಗೆ ಬಂದರೆ, ಹೌದು, ಕೆಲವು ಜನ ಏನಾದ್ರು ಕಳೆದೊದ್ದು ಹುಡುಕ್ಲಿಕ್ಕೆ ಬರ್ತಾರೆ. ಕಳೆದು ಹೋಗಬೇಕಿದ್ರೆ ಮೊದಲು ಬಂದಿರಬೇಕಾಗಿದ್ರೆ. ಹಾ, ನಾನು ಬಂದಿದ್ದಲ್ಲ, ನಮ್ಮವರು ಬಂದಿದ್ದಾರೆ. ಹೌದೇ? ನಮ್ಮವನೇ ಆದ ಪ್ರಸೇನನೊಂದು ಶಮಂತಕ ಮಣಿಯನ್ನು ಧರಿಸಿ ಈ ಕಾಡಿನಲ್ಲಿ ಬೇಟೆಯಾಗಿ ಬಂದಿರುವಾಗ ಆ ಮಣಿಯನ್ನು ಕಳೆದುಕೊಂಡು ಕಾಡಿನಲ್ಲಿ ಸತ್ತು ಬಿದ್ದಿದ್ದಾರೆ. ಆ ಮಣಿಯನ್ನು ಅವನು ಬಂದ ದಾರಿಯಲ್ಲೇ ನೋಡಬಹುದಿತ್ತಲ್ಲ. ಇಲ್ಲಿವರೆಗೆ ಬಂದ ದಾರಿಯಲ್ಲಿ ನೋಡಿದ್ದಾರೆ. ಸಿಂಹವೊಂದನ್ನು ಅವನನ್ನು ಕೊಂದಿದೆ ಎಂಬ ವರ್ತಮಾನ ನಾನು ತಿಳಿದೆ. ಆ ಸಿಂಹ ಎಲ್ಲಿಯೇ ಹೋಯಿತು ಎಂದು ನೋಡಿದಾಗ ಒಂದು ಕರಡಿ ಆ ಸಿಂಹವನ್ನು ಕೊಂದದ್ದನ್ನು ನಾನು ಗ್ರಹಿಸಿದೆ. ಆ ಕರಡಿಯ ಕರಡಿಯ ಹೆಜ್ಜೆಯ ಗುರುತನ್ನು ಕಂಡು 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 ಬಂದು ನಿನ್ನ ಗುಹೆಗೆ ಬಂದಿದ್ದೇನೆ ನಾನು. ಓಹೋ. ಆಗ ಗುಹೆಯಲ್ಲಿ ಒಂದು ಕಲ್ಲಿನ ಮರೆಯಲ್ಲಿ ನಿಂತುಕೊಂಡು ಒಳಗಡೆ ನೋಡಿದಾಗ ತರುಣಿಯವರೊಳು ಪಾಡುತ್ತಾ ಇರುವುದನ್ನು ಕಂಡು ಇಣಿಕಿ ನೋಡುವ ಬುದ್ಧಿ ಬಿಡಬೇಕು. ಅದು ಒಳ್ಳೆದಲ್ಲ. ಅದು ಇಣಿಕಿ ನೋಡುವ ಬುದ್ಧಿ ಬಿಡಲೇಬೇಕು. ನಾವು ಸ್ವಲ್ಪ ಇಣಿಕಿ ನೋಡಿ ಹೋಗುವ ಹಾಗೆ ಒಂದು ಅಲ್ಲಿ ಇದ್ದರೆ ಹೋಗೋದು. ಹೌದು, ಅದು ಕ್ರಮ. ಇಣಿಕಿ ನೋಡಿದ್ರೆ ಒಳಗಡೆ ಏನು ಗೊತ್ತಾಗುತ್ತೆ ಅಲ್ವಾ? ಬಂದಿದ್ದೀಯಾ? ಬಂದಿದ್ದೇನೆ. ಯಾಕೆ ಬಂದೆ? ಆ ಮಣಿಯನ್ನು ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದೆ. ಯಾಕಂದ್ರೆ ಈ ಗುಹೆಯಿಂದ ಅತ್ಯಂತ ಪ್ರಕಾಶಮಾನವಾದ ಮಣಿಯ ಪ್ರಕಾಶಮಾನ ಬರ್ತಾ ಇದೆ. ಬೆಳಕಿನ ವ್ಯವಸ್ಥೆ ಎಲ್ಲ ಸರಿ ಮಾಡುವ ಮಾತ್ರವಲ್ಲ, ಆ ಮಣಿಯನ್ನು ಆ ತೊಟ್ಟಿಲಿಗೆ ಕಟ್ಟಿದ್ದೀಯಲ್ಲ. ತೊಟ್ಟಿಲಿನ ಹಗ್ಗಕ್ಕೆ ಕಟ್ಟಿದ್ದೆ. ಹಾಗಾಗಿ ಆ ಮಣಿಯನ್ನು ಪುನಃ ತೆಗೆದುಕೊಂಡು ಹೋಗಲು ನಾನು ಬಂದವು. ಆ ಮಣಿಯನ್ನು, ಮಣಿ ಹೌದು ನಮ್ಮದೇ ಅಲ್ಲ ಮಣಿ. ಏನಾಗ್ಬೇಕೀಗ? ಆ ಮಣಿಯನ್ನು ನಿನ್ನ ಗುಹೆಯಿಂದ ದ್ವಾರಕ್ಕೆ ತೆಗೆದುಕೊಂಡು ಹೋಗಲು ಬಂದ ನಾನೇ.
ಏನು ಹೇಳಿದರು? ಮಣಿಯನ್ನು ಕೊಡು. ತೆಗೆದುಕೊಂಡು ಹೋಗಲು ಬಂದಲ್ಲಿ ಏನು ಮಕ್ಕಳು ಆಟ ಮಾಡುವಾಗ ಸಿಕ್ಕಿದ ವಸ್ತು ಅಂತ ತಿಳ್ಕೊಂಡಿಯೋ, ಹಾಗೆ ಸಿಕ್ಕಿದ್ದು ಅಂತ ತಿಳ್ಕೊಂಡಿಯ? ಈಗ ಮಕ್ಕಳು ಆಟವಾಡುವಾಗ ಸಿಕ್ಕದ ವಸ್ತು ಅಲ್ಲವಾದವರು ಅದು ನೀವು ಕಟ್ಟಿದ್ದು ತೊಟ್ಲಿಗಲ್ಲ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ. ಮಕ್ಕಳು ನೋಡ್ಲಿ ಅಂತ ಕಟ್ಟಿದ್ದು. ಹೌದು, ಮತ್ತೆ ಮಕ್ಕಳು ಆಟದ ಸಾಮಾನು ಆಯ್ತಲ್ಲ. ಆಟದ ಸಾಮಾನು ಆದದ್ದು ಮತ್ತೆ ಅದು ಬಂದದ್ದು ಹೇಗೆ? ಬಿದ್ದು ಸಿಕ್ಕಿದ್ದ ಅಲ್ಲ ಅದು. ಇದು ಸಿಕ್ಕಿದ್ದಲ್ಲ, ಅಲ್ಲಿ ಸಿಂಹವನ್ನು ಕೊಂದಿದ್ದಾರೆ. ಒಂದು ದಿವಸ ಹೀಗೆ ಕಾಡಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಿದ್ರೆ ಹರಿಯಕ್ಷ ಎದುರಾದ. ಅಲ್ಲ, ಈ ಪ್ರಾಯದಲ್ಲಿ ನೀವೊಂದು ಸಂಚಾರ ಮಾಡೋದು ಸಾಕು. ಸಂಚಾರ ಮಾಡದಿದ್ರೆ ಅವಯವಗಳೆಲ್ಲ ಶಿಥಿಲಗೊಳ್ತವೆ. ನಿಮಗೆ ಗೊತ್ತಿಲ್ಲ ಅದು. ನೀನಿನ್ನು ಚಿಕ್ಕ ಹುಡುಗ. ಹೌದೌದು, ಪ್ರಾಯ ಗೊತ್ತಾಗ್ತದೆ ಅಂತ ನಿಮ್ಗೆ ಗೊತ್ತು. ನನಗೆ ಅನುಭವ ಬರ್ಬೇಕಷ್ಟೇ. ಕೂದಲೇ ಕುಂಟ್ರೆ ಕಷ್ಟ, ಪ್ರಾಯದ ಕಷ್ಟ ಆಗ್ತದೆ. ಎಲ್ಲ ಹುಡುಗರು ತಿಳ್ಕೊಳ್ಬೇಕು. ಸ್ವಲ್ಪ ಅಲ್ಲೆಲ್ಲಾದ್ರೂ ಒಂದು 4 ಸುತ್ತು ಬಂದ್ರೆ ರಕ್ತ ಸಂಚಾರಕ್ಕೆ ಒಳ್ಳೇದು. ಹಾಗೆ ರಕ್ತ ಸಂಚಯನ ಆಗಲಿ, ಹಾಗೆ ಸ್ವಲ್ಪ ಆಹಾರ ಸಂಚಯನವನ್ನು ಆಗಲಿ ಅಂತ ಕಾಡಲ್ಲಿ ಹೀಗೆ ಹೋಗುತ್ತಿರುವಂತಹ ಸಂದರ್ಭ ಹಲಸಿನ ಹಣ್ಣು ಹುಡುಕಿದ್ದು ಅಂತ. ಹಲಸಿನ ಹಣ್ಣು ಹೌದು, ಜೇನು ಹೌದು, ಎರಡು ಸೇರಿಸಿ ತಿಂದ್ರೆ ಏನು ರುಚಿ ಗೊತ್ತುಂಟ? ನೀವೆಲ್ಲ ಗೊತ್ತಿಲ್ಲ, ಹುಲ್ಲು ಮಾನವರು ನೀವು. ಹಲಸಿನ ಹಣ್ಣು ತಿಂದು ಜೇನು ಕುಡಿದು ಕರಡಿ ಒಂದು ಕಾಲ ಮೇಲೆ ಇನ್ನೊಂದು ಕಾಲ ಹಾಕಿ ಹೊರಗಡೆ ನೀವು ನೋಡಿಲ್ಲ ಹವಾದಂತಹ ಕಲ್ಲು. ಹೌದೌದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಲ್ಲ ಗೊತ್ತಿಲ್ಲ. ಅದೆಲ್ಲ ಮಾಡೋದಂತ ಈ ಮಣಿ ಯಾಕೆ ತಂದು? ಮಣಿ ಯಾಕೆ? ಹೀಗೆ ಹೋಗುತ್ತಾ ಇರುವಾಗ ಒಂದು ಪಂಚಾಸ್ಯ ಅಂತ ನಾಮ ಅಂತ ಅವನದ್ದು ಮಾತನಾಡುವಾಗ ಗೊತ್ತಾಯ್ತು ನಮಗೆ. ಆ ಪಂಚಾಸ್ಯ ನಾಮಕನಾದಂತಹ ಮೃಗರಾಜ ಬಾಯಲ್ಲಿ ರಕ್ತ ಸಿಕ್ತವಾದಂತಹ ಮಣಿಯೊಂದನ್ನು ಕಚ್ಚಿಕೊಂಡು ಬರುತ್ತಾ ಇರುವುದು ಕಂಡಿತು. ನಮಗೂ ಹೇಗೂ ಗುಹೆ ಒಳಗೆ ಕಷ್ಟ ಅಲ್ಲ. ದೀಪದ ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಎಣ್ಣೆ ಖರ್ಚಾಗ್ತದೆ. ಈ ಮಣಿ ನಮ್ಮ ಗುಹೆಯಲ್ಲಿದ್ರೆ ಹೇಗೆ? ತಲೆ ಇರುವ ಕಾರಣ ನಾನು ಹೀಗಿರುವುದಲ್ವಾ? ಇಲ್ಲದಿದ್ದರೆ ಇಷ್ಟು ಕಠಿಣವಾದಂತಹ ಕಲ್ಲನ್ನು ಕೊರೆದು ಗುಹೆ ಮಾಡುವುದಕ್ಕೆ ಮಾಡಿದ್ದ ನಾನೇ ಸ್ವಯಂಕೃತ. ಅಲ್ಲ ಅಲ್ಲ ಅಲ್ಲ, ನಾನೇ ಮಾಡಿದ್ದು. ನೀನು ಆ ಸಂದಿನಲ್ಲಿ ನೋಡಿದೆಯಲ್ಲ, ಅದು ಮಾತ್ರ ಪ್ರಾಕೃತಿಕವಾದದ್ದು. ಹೌದಾ? ಹಾಗೆ ಮಾಡಿದ್ದೇನೆ. ಆ ವ್ಯವಸ್ಥೆ ಎಲ್ಲ ಸರಿಯಾಗೇ ಮಾಡ್ತೇವೆ ನಾವು. ಹಾಗೆ ಆ ಸಿಂಹ ಇತ್ತಲ್ಲ, ಕೇಳಿದೆ ಸಾಮದಲ್ಲಿ. ಸಾಮದಾನ ದಂಡ ಎಲ್ಲವೂ ಗೊತ್ತು. ಸಾಮದಲ್ಲಿ ಕೇಳಿದೆ, ನನಗೆ ಕೊಡು, ನನಗೆ ಬೇಕು ಅಂತ. ಒಪ್ಪಲಿಲ್ಲ. ಘನಘೋರವಾದಂತಹ ಕಾಲಗೆ ನಡೆಯುತ್ತ ನಂಬಿರುವರೊಳಗೆ ಸಿಂಹ ಹತನಾಗಿದ್ದಾನೆ. ಪಂಚಾಸ್ಯ ನಾಮಕನಾದಂತಹ ಸಿಂಹವನ್ನು ಕೊಂದು ತಂದಂತಹ ಮಣಿಯಿದು ನನ್ನದಾದಂತಹ ಬಾಹು ವಿಕ್ರಮದಲ್ಲಿ ಇದನ್ನು ಸಂಚಯಿಸಿದ್ದೇನೆ. ಹಿಂದೆ ಯಾರೆಲ್ಲ ಇದ್ದಾರೋ, ಏನು ಸತ್ರಾಜಿತನಂತೆ ಏನೋ ಕತೆ ಹೇಳ್ತಾ ಇದ್ದೀಯ. ಅವನಿಗೆ ಕಾಡಿಗೆ ಬೇಟೆಗೆ ಬರುವಾಗ ಮಣಿಯೆಲ್ಲ ಕಟ್ಟಿಕೊಂಡು ಬರುವ ಕೆಲಸ ಯಾಕೆ? ನಿಮ್ಮ ಮನುಷ್ಯರಿಗೆ ಇಲ್ಲ ಅಂತವರ ಜೊತೆ ನೀನು ಹಿಂಬಾಲಕ. ಏನು ಗೊತ್ತಾ, ನಮ್ಮಲ್ಲಿ ಏನೋ ಇದ್ದದ್ದು 4 ಜನಕ್ಕೆ ತೋರಿಸದ ತೃಪ್ತಿ ಆಗುದಿಲ್ಲ. ನಮ್ಮಲ್ಲಿ ಇದ್ದೇ ಎಂದು 4 ಜನಕ್ಕೆ ತೋರಿಸಿದ್ರೆ ಮತ್ತೆ ಕೆಲವು ಜನ ಹೇಳ್ತಾರೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ. ಯಾಕೆ? ಅವನಿಗೆ ಬೇಕಿತ್ತ ಇದಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅನ್ನೋದು ಗಾದೆ ಇದು. ಮತ್ತೆ ಇಲ್ಲಾದ್ರೆ ಬೇಟೆಗೆ ಹೋಗ್ಬೇಕು, ಈ ಮಣಿಯಲ್ಲಿ ಯಾಕೆ ಬೇಡ ಇತ್ತು. ಮತ್ತೆ ಎಲ್ಲಿ ಇಟ್ಕೊಳ್ಳೋಕೆ? ಈ ಮನುಷ್ಯರಿಗೆ ಬುದ್ಧಿ ಕಡಿಮೆ, ಬಲ್ಲುಕಗಳಾದ್ರೂ ಎಷ್ಟೋ ವಾಸಿಯವರೆಗಿಂತ ಅಲ್ಲ. ಈಗ ಮನುಷ್ಯರಿಗೆ ಬುದ್ಧಿ ಕಡಿಮೆ ಆದ್ರು ಈ ಬಲ್ಲೂಕಕ್ಕೊಂದು ಮಣಿ ಬೇಕು ಅಂತ ಒಂದು ಆಸೆ ಆಗಿದಲ್ಲ ಈ ಮುದಿ ಪ್ರಾಯದಲ್ಲಿ. ಕಾರಣ ಇಲ್ಲದೆ ಆಸೆ ಆಗುದಿಲ್ಲ. ನನಗೇನು ಹೇಳಿದ್ದು, ದೀಪದ ವ್ಯವಸ್ಥೆ ಬೇಕು ನನ್ನ ಗುಹೆಯೊಳಗೆ. ಅದಕ್ಕೆ ಈ ಮಣಿ ದಿನಮಣಿಯ ತರದಲ್ಲಿ ಕಂಡಿತು ನನಗೆ.
ಏನು ಬೆಳಕೆ ಕೊಡ್ತದೆ, ರಾತ್ರಿಯೂ ಕಣ್ಣು ಮುಚ್ಚಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ಬೆಳಕು ಕೊಡ್ತದೆ. ಹೌದು. ನೀವೆಲ್ಲ ರಾತ್ರಿ ಆದ ತಕ್ಷಣ ಮಲಗುವುದೇ ಒಳ್ಳೇದು. ಹಾ. ರಾತ್ರಿ ನಿದ್ದೆಗೆಟ್ರೆ ಮತ್ತೆ ಮುದುಕರಿಗೆ ಇನ್ನೂ ಕಷ್ಟ ಆಗ್ತದೆ. ಹೌದಾ? ಮತ್ತೆ ನಾವು ರಾತ್ರಿಯಲ್ಲಿ ಜಾಸ್ತಿ ಕೆಲಸ ಮಾಡೋದು. ಹಾಗಲ್ಲ, ಸಾಯಂಕಾಲ ಬಲ್ಲೋಕಗಳು ಹಾಗಲ್ಲ, ರಾತ್ರಿ ಕೆಲಸ ಜಾಸ್ತಿ ಮಾಡೋದು, ನಿಮ್ಗೆ ಗೊತ್ತಿಲ್ಲ ಅದು? ಅದು ಗೊತ್ತಿಲ್ಲ. ಓ ಹಾಗೆ. ಬಲ್ಲೋಕನ ನೋಡಿ ಜೇನು ತೊಂದರೆ ಹಾಗೆಲ್ಲ ಆಗ್ತದೆ. ಹಾ. ಈಗ ನೀನು ಸತ್ಯರಾಜಿತನ ಕತೆ ಅದೆಲ್ಲ ಹಳೆ ಕತೆ, ನಮಗೆ ಅಗತ್ಯ ಇಲ್ಲ. ನನಗೂ ಅಗತ್ಯ ಇಲ್ಲ, ನನಗೆ ಮಣಿ ಮಾತ್ರ ಅಗತ್ಯ ಇಲ್ಲ. ಅಲ್ಲ, ಮಣಿ ಕೊಡುದಿಲ್ಲ ನಾನು, ಯಾಕೆ ಕೊಡಬೇಕು? ಸ್ವಯಾರ್ಜಿತವಾದದನ್ನು ನಾನು ಖಂಡಿತವಾಗಿ ನಿನಗೆ ಕೊಡುವವನಲ್ಲ. ನಿನಗೆ ಏನು ಗೊತ್ತಾಗಬೇಕಲ್ಲ ಎಲ್ಲಿ ಮಣಿ ಇದೆ ಅಂತ ಹೇಳಿಬಿಡು. ಜಾಂಬವನ ಗುಹೆಯಲ್ಲಿ ಮಣಿ ಇದೆ ಅಂತ ಸತ್ಯರಾಜಿತನಿಗೆ ತಿಳಿಸು. ನಡೆಯಿಲ್ಲ ಎಲ್ಲ ಬಲ್ಲೋಕವೇ ಮಣಿಯನ್ನು ತೆಗೆದುಕೊಂಡೇ ಬರುತ್ತೇನೆ ಎಂದು ವಾಗ್ದಾನ ಮಾಡಿದವನು ನಾನು. ಅದು ನೀನು ವಾಗ್ದಾನ ಮಾಡಿದ್ರೆ ನಾನೇನು ಮಾಡಲಿ ಅದಕ್ಕೆ? ಅಲ್ಲ, ನೀನೇನು ಮಾಡುದು ಬೇಡ, ನಾನು ಕೊಡುದಿಲ್ಲ. ನೀನು ಕೊಡುದಿಲ್ವ? ನೀನು ಎಲ್ಲ ಬಲ್ಲೋಕವೇ ಕೃಷ್ಣ, ಮಾಯಾ ವಿನಯದಿಂದ ನಾಮ ಕೇಳಿದ್ದು ನೀನು ಕೊಡುವುದಿಲ್ಲ ಅಂತಾದರೆ ನಿನಗೊಬ್ಬರಿಗೆ ಬಾಹುಬಲ ವಿಕ್ರಮ ಎಲ್ಲ ಇರುವುದಲ್ಲ. ಬಾಹು ನಮಗೂ ಇದೆ, ವಿಕ್ರಮ ನಮ್ಮಲ್ಲೂ ಇದೆ. ನಿನಗೆ ಪ್ರಾಯ ಎಷ್ಟು? ನಮ್ಮದೆಷ್ಟು ನಿನ್ನದೆಷ್ಟು? ಹಾ, ಈಗ ಮುದುಕರಿಗೆ ಹೆಚ್ಚು ಶಕ್ತಿ ಅಲ್ಲ, ಯುವಕರಿಗೆ ಎಷ್ಟು ಶಕ್ತಿಯೋ? ಯಾರಿಗೆ ಶಕ್ತಿ ಎಷ್ಟು? ಯಾರಿಗೆ? ಕೆಲವೊಂದು ಶಕ್ತಿಗಳು ಮುದುಕರಿಗೆ ಜಾಸ್ತಿ. ಹಾ, ನಿನಗೆ ಅದು ಗೊತ್ತಾಗಬೇಕಷ್ಟೇ. ಪ್ರಾಯ ಆಗ್ಲಿಲ್ಲ ನಿನಗೆ. ಮುದುಕರಿಗೆ ಬುದ್ಧಿ ಜಾಸ್ತಿ, ಯುವಕರಿಗೆ ಶಕ್ತಿ ಜಾಸ್ತಿ. ಬುದ್ಧಿ ಇಲ್ಲದೆ ಶಕ್ತಿ ಇದ್ದರೆ ಏನು ಪ್ರಯೋಜನ ಮನುಜ? ಅದು ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಈಗ ನೀನು ಮಾತಿಗೆ ಬಗ್ಗುವವನಲ್ಲ, ನಾಲ್ಕು ಮುಷ್ಟಿಯಲ್ಲಿ ಕೊಟ್ರೆ ಬಗ್ತೀನಿ. ಅಲ್ಲ, ನಾನು ಯಾರಂತ ತಿಳ್ಕೊಂಡಿದ್ಯಾ ನೀನು? ಯಾರು? ಬಲ್ಲೂಕಲ್ಲ ನೀನು. ಬಲ್ಲೂಕ ಎಂತ ಬಲ್ಲೂಕ ಅಂತ ಗೊತ್ತಾ ನಿನಗೆ? ಅಲ್ಲ, ನೀನು ಸಾಮಾನ್ಯ ಬಲ್ಲೂಕಲ್ಲ. ಯಾಕಂದ್ರೆ ಕಾಡಿನ ರಾಜ ಸಿಂಹ. ಕಾಡಿನ ರಾಜ ಸಿಂಹ ಅಂದರೆ ಕಾಡಿನಲ್ಲಿ ಶಕ್ತಿಶಾಲಿಯಾಗಿರುವುದು ಪ್ರಾಣಿ ಸಿಂಹ ಅಂತ. ಅಂತಹ ಸಿಂಹವನ್ನೇ ನೀನು ಕೊಂದ ಕಾರಣ ನೀನು ಸಾಮಾನ್ಯ ಬಲ್ಲೂಕ ಅಲ್ಲ. ಖಂಡಿತ ಸಾಮಾನ್ಯ ಬಲ್ಲೂಕ ಅಲ್ಲ. ಹಾಗಾದ್ರೆ ಯಾರು ನೀನು? ಯಾರು ನೀನು? ಬೇಕು ನಿನಗೆ? ಬೇಕು. ನೀನು ನನ್ನ ಶೌರ್ಯವನ್ನು ಮೆಚ್ಚುತ್ತೀಯ, ಆದ್ರೂ ಮಂತು ಹೇಳುದು ತಿರಿಯಕ್ಕೆ ಜಂತು ಇದು ಬಲ್ಲೂಕ, ಬಡ ಬಲ್ಲೂಕ, ಮುದುಕ. ಮತ್ತೆ ನನಗೆ ಪ್ರಾಯ ಎಷ್ಟಾಯ್ತು ಅಂತ ಗೊತ್ತುಂಟ ನಿನಗೆ? ಅಲ್ಲ, ನಾನು ಹುಡುಗಿಯ ಪ್ರಾಯವೇ ಕೇಳಿಲ್ಲ, ಮತ್ತೆ ನಿನ್ನ ಪ್ರಾಯ? ಹುಡುಗಿಯ ಪ್ರಾಯ ಕೇಳುವ ಸಮಯಕ್ಕೆ ಕೇಳುವಂತೆ, ಈಗ ಬೇಡ ಅದು. ಈಗ ನನ್ನ ಬಗ್ಗೆ ಮಾತಾಡಿಸಿದ್ಯಲ್ಲ. ಹೌದೌದು. ಏನು ಬಡ ಕರಡಿ, ಮತ್ತೆ ಬಡ ಮೃಗ, ಬಡ ತಿರಿಯಕ್ಕೆ ಜಂತು. ಮತ್ತೆ ಹಿರಿಯಕ್ಕೆ ಜಂತು. ನಾನು ಹುಟ್ಟಿದ್ದಾಗ ಎಂದು ಗೊತ್ತುಂಟ ನಿನಗೆ? ಹೇಗೆ ಹುಟ್ಟಿದ್ದು? ನಾನು ಹುಟ್ಟಿದ್ದು ಬ್ರಹ್ಮನ ಆಕಳಿಕೆಯಿಂದ. ಓ, ಆಕಳಿಗೆ ಹುಟ್ಟಿದ್ದ? ಆಕಳಿಕೆಗೆ ಹುಟ್ಟಿದ್ದು. ಜಲಸನ ಹೋಗುವಾಗ ನಾನು ಹುಟ್ಟಿದ್ದು. ಆಕಳಿಗೆ ಬರುದೇ ಆಗ ಉದಾಸೀನ ಉದಾಸೀನ ಆಗುವಾಗ ಅಲ್ಲ, ಬೆಳಗಿನ ಜಾವದಲ್ಲಿಯೂ ಸಹ ಆಕಳಿಕೆ ಬರ್ತದೆ. ಅವಾಗೇನು ಉದಾಸೀನದಲ್ಲಿ ಹೇಳುದ ನೀನು? ಬೆಳಗಿನ ಜಾವದಲ್ಲಿ ಬರುವ ಆಕಳಿಕೆ ಹೊಸದಾದಂತಹ ದಿನವನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡುವಂತಹ ಆಕಳಿಕೆ ಇದು. ಬ್ರಹ್ಮನ ಆಕಳಿಕೆ ಬೇರೆ, ನಮಗೆ ಗೊತ್ತಿಲ್ಲ. ಬ್ರಹ್ಮನ ಆಕಳಿಕೆಯಲ್ಲಿ ನಾನು ಹುಟ್ಟಿದ್ದು. ಸುಮೇರ ಪರ್ವತದಲ್ಲೇ ನನ್ನ ಜನ್ಮ ಆದದ್ದು. ನಾನು ಏನು ಈ ಯುಗದವ ಅಂತ ತಿಳ್ಕೊಂಡಿಯಾ? ಈ ಯುಗಾಂತರದ ಹಿನ್ನೆಲೆಯನ್ನು ನಾನು ಹೊತ್ತವನು. ನಮ್ಮ ಕಾಲದಲ್ಲಿ ತ್ರೇತಾಯುಗದಲ್ಲೇ ನಾನು ಇದ್ದವ.